ಸಮುದಾಯದ ಮೊದಲ ನಟಿ ನಾನು ಅಂತ ಕಾಂಟ್ರವರ್ಸಿ ಕ್ವೀನ್ ರಶ್ಮಿಕಾ ಮಂದಣ್ಣ ಮತ್ತೊಮ್ಮೆ ವಿವಾದ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಕ್ವೀನ್ ರಶ್ಮಿಕಾ ಮಂದಣ್ಣ ಇನ್ಫ್ಯಾಕ್ಟ್ ಕಾಂಟ್ರವರ್ಸಿ ಕ್ವೀನ್ ಕಿರಿಕ್ ಬೆಡಗಿ ವಿರುದ್ಧ ಇದೀಗ ಕೊಡವ ನಟಿಯರು ಗರಂ ಆಗಿದ್ದಾರೆ. ಅಯ್ಯೋ ಎಷ್ಟೊಂದು ಜನ ಇದ್ದಾರೆ. ಇನ್ಫ್ಯಾಕ್ಟ್ ನಮ್ಮ ಪ್ರೇಮ ಅವರಿದ್ದಾರೆ. ಇನ್ನು ಸಾಕಷ್ಟು ಮಂದಿ ಕೊಡಗಿನಿಂದ ಒಳ್ಳೊಳ್ಳೆ ನಟಿಯರು ಬಂದಿದ್ದಾರೆ. ಇವನ್ ಹಿಂದಿನ ಜನರೇಷನ್ ಅಲ್ಲೂ ಕೂಡ ಹಿಂದಿನ ತಲೆಮಾರುಗಳಲ್ಲೂ ಕೂಡ ಒಳ್ಳೊಳ್ಳೆಯ ಅದ್ಭುತ ನಟಿಯರನ್ನ ಕೊಟ್ಟಿರ್ತಕ್ಕಂಥ ನೆಲ ಕೊಡಗು ನೆಲ. ನಾನೇ ಮೊದಲು ಅಂದ್ರೆ ನಿಜ ಆಗಲ್ಲ, ರಶ್ಮಿಕಾ ಹೇಳ್ಬಿಟ್ರೆ ನಿಜ ಆಗಲ್ಲ ಅಂತ ಕೊಡವ ನಟಿ ನಿಧಿ ಸುಬ್ಬಯ್ಯ ಕೌಂಟರ್ ಕೊಟ್ಟಿದ್ದಾರೆ. ಯಾರು ಮೊದಲು ಬಂದಿದ್ದಾರೆ ಅನ್ನೋದಲ್ಲ ವಿಚಾರ ಅಂತ ನಿಧಿ ಸುಬ್ಬಯ್ಯ ಹೇಳಿದ್ದಾರೆ. ಜನ ಹೇಗೆ ಸ್ವೀಕರಿಸಿದ್ದಾರೆ ಅನ್ನೋದು ಕೂಡ ಮುಖ್ಯ ಅಂತ ಕೂಡ ಹೇಳಿದ್ದಾರೆ. ಕಿರಿಕ್ ಬೆಳಗಿಗೆ ಕೊಡವ ನಟಿ ಪ್ರೇಮ ತಿರುಗೇಟು ಕೊಟ್ಟಿದ್ದಾರೆ. ಕೊಡವ ಸಮುದಾಯದ ಮೊದಲ ನಟಿ ನಾನು ಅಂತ ಪ್ರೇಮ ಹೇಳಿದ್ದಾರೆ. ಮತ್ತೆ ಕಾಂಟ್ರವರ್ಸಿ ಕ್ವೀನ್ ರಶ್ಮಿಕಾ ಇನ್ನೊಂದು ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ರಶ್ಮಿಕಾ ಮೋಸ್ಟ್ಲಿ ಬಾಲಿವುಡ್ ನಲ್ಲಿ ನಟಿಸಿದ ಮೊದಲ ನಟಿ ಅನ್ನೋ ಸೆನ್ಸ್ ಅಲ್ಲಿ ಹೇಳಿರ್ಬೇಕು. ಆದ್ರೆ ನಿಧಿ ಸುಬ್ಬಯ್ಯ ಬಾಲಿವುಡ್ ನಲ್ಲೂ ಕೂಡ ಸಿನಿಮಾಗಳನ್ನ ರಶ್ಮಿಕಾ ಅವರಿಗಿಂತ ಮುಂಚೆನೆ ಮಾಡಿದ್ರು. ಹಾಗಾಗಿ ನಾನೇ ಮೊದಲ ನಟಿ ಅಂತ ಹೇಳೋದು ತಪ್ಪಾಗತ್ತೆ. ಆಮೇಲೆ ಯಾವುದೇ ಇರಲಿ, ಭಾಷೆ ಯಾವುದೇ ಇರಲಿ, ಹಿಂದಿನಲ್ಲಿ ನಟಿಸಿರ್ಲಿ, ಕನ್ನಡದಲ್ಲಿ ನಟಿಸಿರ್ಲಿ, ತೆಲುಗಿನಲ್ಲಿ ನಟಿಸಿರ್ಲಿ ಅಥವಾ ಬೇರೆ ಇನ್ಯಾವುದೇ ಭಾಷೆನಲ್ಲಿ ನಟಿಸಿರ್ಲಿ, ಯಾವ ಭಾಷೆ ಅನ್ನೋದಕ್ಕಿಂತ ನಟನೆ ಎಲ್ಲಾ ಕಡೆ ಒಂದೇ ಅಲ್ವೇ. ಹಾಗಾಗಿ ನಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರೇಮ ಮೊದಲು ಬಂದಿದ್ದು ಕೊಡವ ಸಮುದಾಯದಿಂದ. ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ನಾನು. ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ನಾನು. ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ನಿಧಿ ಸುಬ್ಬಯ್ಯ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಈಗ ನಮ್ಮೊಂದಿಗೆ ನಿಧಿ ಸುಬ್ಬಯ್ಯ ಅವರಿದ್ದಾರೆ, ಮಾತಾಡ್ಸೋಣ. ನಿಧಿ ಸುಬ್ಬಯ್ಯ ಅವರು ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ ಸರ್? ನಿಧಿ ಸುಬ್ಬಯ್ಯ, ನಾವು ಚೆನ್ನಾಗಿದೆ, ನೀವು ಹೇಗಿದ್ದೀರಿ? ಐ ಆಮ್ ಗುಡ್, ಡೂಯಿಂಗ್ ವೆಲ್. ಕೊಡವ ಸಮುದಾಯದಲ್ಲಿ ರಶ್ಮಿಕಾ ಮಂದಣ್ಣ ಅವರು ಒನ್ ಅಂಡ್ ಓನ್ಲಿ ಒಬ್ಬರೇ ಆಕ್ಟರ್ ಅಂತೆ. ಐ ಮೀನ್ ಅದನ್ನ ನೋಡಿ ಸರ್, ಅದನ್ನ ಹೇಳಿದ ತಕ್ಷಣ ನಿಜ ಆಗಲ್ಲ ಅಂತ ಸ್ಟೇಟ್ಮೆಂಟ್ಸ್. ಅದನ್ನ ಇಷ್ಟು ಸೀರಿಯಸ್ ಆಗಿ ತಗೊಳ್ಳೋದು ಬೇಡ. ಒಂದ್ ಕಿವಿನ ತಗೊಂಡು ಇನ್ನೊಂದ್ ಕಿವಿಯಿಂದ ಬಿಡ್ಬೇಕು ಅಷ್ಟೇ. ಇವಾಗ ನೋಡಿ, ರಾಹುಲ್ ಗಾಂಧಿ ಅವ್ರು ಏನೇನೋ ಹೇಳ್ತಾರೆ ಸ್ಟೇಟ್ಮೆಂಟ್ಸ್, ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡು ನಾವು ರಿಯಾಕ್ಟ್ ಮಾಡಿದ್ರೆ ಅದು ಹೆಂಗಿರುತ್ತೆ? So we should just ignore. It's okay, she's doing well for herself. I wish her all the best. ನಿಧಿ ಸುಬ್ಬಯ್ಯ ಅವರೇ, ನೀವು ಪಂಚರಂಗಿ ಸಿನಿಮಾದಲ್ಲಿ ಬಹಳಷ್ಟು ಹೆಸರನ್ನ ಮಾಡಿದ್ರಿ, ಅನೇಕ ಸಿನಿಮಾಗಳಲ್ಲಿ ಹೆಸರನ್ನ ಮಾಡಿದ್ರಿ, ಬಿಗ್ ಬಾಸ್ ಹೋಗಿದ್ರಿ. ನೀವು ಇಡೀ ರಾಜ್ಯದ ಕನ್ನಡಿಗರಿಗೆ ಗೊತ್ತಿದೆ ನೀವೊಬ್ರು ಕೊಡವ ಸಮುದಾಯದಿಂದ ಬಂದಂತಹ ಒಬ್ಬ ಅದ್ಭುತ ಕಲಾವಿದೆ ಅಂತೇಳಿ. ನೀವು ಕೇವಲ ಕನ್ನಡದಲ್ಲ, ಹಿಂದಿಯಲ್ಲೂ ಕೂಡ ನೀವು ನಟನೆ ಮಾಡಿದಿರಿ. ನಿಮ್ಮಂತೆ ಅನೇಕ ಜನ ಕೊಡವ ಸಮುದಾಯದಿಂದ ಬಂದಂತ ನಟಿಯರಿದ್ದಾರೆ. ಆದ್ರೆ ಒಂದು ಪ್ರಶ್ನೆ ನೇರವಾಗಿ ಕೇಳ್ತೀನಿ, ಇವರಿಗೆ ಜ್ಞಾನ ಇದೆಯಾ ಇಲ್ವಾ? ನೀವು ಹೇಳ್ಬೋದು ಇದಷ್ಟು ಸೀರಿಯಸ್ ಆಗಿ ತಗೊಳ್ಳೋದು ಬೇಡ ಅಂತೇಳಿ, ಆದ್ರೆ ನಾವು ಸೀರಿಯಸ್ ಆಗಿ ತಗೊಂತೀವಿ. ಕೊಡವರ ಮೇಲೆ ಒಂದು ಗೌರವ ಇದೆ, ಕೊಡವ ಸಮುದಾಯದ ಮೇಲೆ ಗೌರವ ಇದೆ. ಇಡೀ ದೇಶವೇ ಇವತ್ತು ಕೊಂಡಾಡುತ್ತೆ ಕೊಡವ ಸಮುದಾಯದ ಬಗ್ಗೆ. ಆದ್ರೆ ಈ ರೀತಿಯಾಗಿ ಹೇಳೋದು ನಮ್ಗೆ ಯಾಕೋ ಸರಿ ಅಂತ ಕಾಣಿಸ್ತಿಲ್ಲ. ಅದೇ ಸರ್, ಅದ್ ಗೊತ್ತಿಲ್ಲ. ಮೋಸ್ಟ್ಲಿ ಅವರಿಗೆ ಅವ್ರ PR ಅವ್ರು ಹೇಳ್ಕೊಟ್ಟಿರ್ಬೋದು. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಏನಕ್ಕೆ ಆತರ ಸ್ಟೇಟ್ಮೆಂಟ್ ಪಾಸ್ ಮಾಡಿರೋದು ಅಂತ. ಆದ್ರೆ ನಾನು ನನ್ ಬಗ್ಗೆ ಹೇಳ್ಬೇಕು ಅಂದ್ರೆ, ರೀಸೆಂಟ್ ಆಗಿ ನಮ್ UI ಪ್ರಮೋಷನ್ಸ್ ಅಲ್ಲೂ ಅಷ್ಟೇ, ನಾನು ಹಾಗೂ ರೀಶ್ಮಾ ನಾಣಯ್ಯ ಇಬ್ರು ಕೊಡಗಿನ ಹುಡುಗಿರು ಎಲ್ಲಾ ಪ್ರೆಸ್ ಮೀಟ್ಸ್ ಅಲ್ಲಿ ನಾವಿಬ್ರು ಹೋಗಿದ್ದು. ಸೊ ಅಲ್ಲೂ ಅಷ್ಟೇ, ಬಿಫೋರ್ ವಿ ಸ್ಟಾರ್ಟ್ ಆ ಇಂಟರ್ವ್ಯೂಸ್ ನಾವ್ ಯಾವಾಗ್ಲೂ ನಮ್ ಫಸ್ಟ್ ಸೂಪರ್ ಸ್ಟಾರ್ ಕರ್ನಾಟಕದಿಂದ, ಕನ್ನಡ ಇಂಡಸ್ಟ್ರಿಯಿಂದ ಬಂದಿರೋದು ಪ್ರೇಮಾ ಮ್ಯಾಮ್. ಐ ವಿಲ್ ಆಲ್ವೇಸ್ ಲವ್ ಅಂಡ್ ರೆಸ್ಪೆಕ್ಟ್ ಹರ್. ಸೊ ಅದನ್ನ ಹೇಳಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ. ಬಿಕಾಸ್ ನಾವಿಬ್ರು ಅಷ್ಟೇ ಕೊಡಗಿನಿಂದ ಬಂದಿರಂತ ಹೀರೋಯಿನ್ಸ್, ರೀಶ್ಮಾ ಅಂಡ್ ಮೀ. ಸೊ ಆತರ ನಾವು ನನ್ ಬಗ್ಗೆ ಹೇಳ್ಕೋಬಹುದು ಸರ್. ಅವ್ರು ಏನಕ್ಕೆ ಆತರ ಹೇಳಿದ್ದಾರೆ, ಐ ಹ್ಯಾವ್ ನೋ ಐಡಿಯಾ. ಕೊಡವ ಸಮುದಾಯದ ಮೊದಲ ನಟಿ ನಾನು ಅಂತ ಕಾಂಟ್ರವರ್ಸಿ ಕ್ವೀನ್ ರಶ್ಮಿಕಾ ಮಂದಣ್ಣ ಮತ್ತೊಮ್ಮೆ ವಿವಾದ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಕ್ವೀನ್ ರಶ್ಮಿಕಾ ಮಂದಣ್ಣ ಇನ್ಫ್ಯಾಕ್ಟ್ ಕಾಂಟ್ರವರ್ಸಿ ಕ್ವೀನ್
ಕಿರಿಕ್ ಬೆಡಗಿ ವಿರುದ್ಧ ಇದೀಗ ಕೊಡವ ನಟಿಯರು ಗರಂ ಆಗಿದ್ದಾರೆ. ಅಯ್ಯೋ ಎಷ್ಟೊಂದು ಜನ ಇದ್ದಾರೆ. ಇನ್ಫ್ಯಾಕ್ಟ್ ನಮ್ಮ ಪ್ರೇಮ ಅವರಿದ್ದಾರೆ. ಇನ್ನು ಸಾಕಷ್ಟು ಮಂದಿ ಕೊಡಗಿನಿಂದ ಒಳ್ಳೊಳ್ಳೆ ನಟಿಯರು ಬಂದಿದ್ದಾರೆ. ಈವನ್ ಹಿಂದಿನ ಜನರೇಷನ್ ಅಲ್ಲೂ ಕೂಡ ಹಿಂದಿನ ತಲೆಮಾರುಗಳಲ್ಲೂ ಕೂಡ ಒಳ್ಳೊಳ್ಳೆಯ ಅದ್ಭುತ ನಟಿಯರನ್ನ ಕೊಟ್ಟಿರ್ತಕ್ಕಂಥ ನೆಲ ಕೊಡಗು ನೆಲ. ನಾನೇ ಮೊದಲು ಅಂದ್ರೆ ನಿಜ ಆಗಲ್ಲ, ರಶ್ಮಿಕಾ ಹೇಳ್ಬಿಟ್ರೆ ನಿಜ ಆಗಲ್ಲ ಅಂತ ಕೊಡವ ನಟಿ ನಿಧಿ ಸುಬ್ಬಯ್ಯ ಕೌಂಟರ್ ಕೊಟ್ಟಿದ್ದಾರೆ. ಯಾರು ಮೊದಲು ಬಂದಿದ್ದಾರೆ ಅನ್ನೋದಲ್ಲ ವಿಚಾರ ಅಂತ ನಿಧಿ ಸುಬ್ಬಯ್ಯ ಹೇಳಿದ್ದಾರೆ. ಜನ ಹೇಗೆ ಸ್ವೀಕರಿಸಿದ್ದಾರೆ ಅನ್ನೋದು ಕೂಡ ಮುಖ್ಯ ಅಂತ ಕೂಡ ಹೇಳಿದ್ದಾರೆ. ಕಿರಿಕ್ ಬೆಡಗಿಗೆ ಕೊಡವ ನಟಿ ಪ್ರೇಮ ತಿರುಗೇಟು ಕೊಟ್ಟಿದ್ದಾರೆ. ಕೊಡವ ಸಮುದಾಯದ ಮೊದಲ ನಟಿ ನಾನು ಅಂತ ಪ್ರೇಮ ಹೇಳಿದ್ದಾರೆ. ಮತ್ತೆ ಕಾಂಟ್ರವರ್ಸಿ ಕ್ವೀನ್ ರಶ್ಮಿಕಾ ಇನ್ನೊಂದು ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ರಶ್ಮಿಕಾ ಮೋಸ್ಟ್ಲಿ ಬಾಲಿವುಡ್ ನಲ್ಲಿ ನಟಿಸಿದ ಮೊದಲ ನಟಿ ಅನ್ನೋ ಸೆನ್ಸ್ ಅಲ್ಲಿ ಹೇಳಿರ್ಬೇಕು. ಆದ್ರೆ ನಿಧಿ ಸುಬ್ಬಯ್ಯ ಬಾಲಿವುಡ್ ನಲ್ಲೂ ಕೂಡ ಸಿನಿಮಾಗಳನ್ನ ರಶ್ಮಿಕಾ ಅವರಿಗಿಂತ ಮುಂಚೆನೆ ಮಾಡಿದ್ರು. ಹಾಗಾಗಿ ನಾನೇ ಮೊದಲ ನಟಿ ಅಂತ ಹೇಳೋದು ತಪ್ಪಾಗತ್ತೆ. ಆಮೇಲೆ ಯಾವುದೇ ಇರಲಿ, ಭಾಷೆ ಯಾವುದೇ ಇರಲಿ, ಹಿಂದಿನಲ್ಲಿ ನಟಿಸಿರ್ಲಿ, ಕನ್ನಡದಲ್ಲಿ ನಟಿಸಿರ್ಲಿ, ತೆಲುಗಿನಲ್ಲಿ ನಟಿಸಿರ್ಲಿ ಅಥವಾ ಬೇರೆ ಇನ್ಯಾವುದೇ ಭಾಷೆನಲ್ಲಿ ನಟಿಸಿರ್ಲಿ, ಯಾವ ಭಾಷೆ ಅನ್ನೋದಕ್ಕಿಂತ ನಟನೆ ಎಲ್ಲಾ ಕಡೆ ಒಂದೇ ಅಲ್ವೇ. ಹಾಗಾಗಿ ನಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರೇಮ ಮೊದಲು ಬಂದಿದ್ದು ಕೊಡವ ಸಮುದಾಯದಿಂದ. ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ನಾನು. ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ನಾನು. ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ನಿಧಿ ಸುಬ್ಬಯ್ಯ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಈಗ ನಮ್ಮೊಂದಿಗೆ ನಿಧಿ ಸುಬ್ಬಯ್ಯ ಅವರಿದ್ದಾರೆ, ಮಾತಾಡ್ಸೋಣ. ನಿಧಿ ಸುಬ್ಬಯ್ಯ ಅವರು ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ ಸರ್? ನಿಧಿ ಸುಬ್ಬಯ್ಯ ನಾವು ಚೆನ್ನಾಗಿದೆ, ನೀವು ಹೇಗಿದ್ದೀರಿ? ಐ ಆಮ್ ಗುಡ್, ಡೂಯಿಂಗ್ ವೆಲ್. ಕೊಡವ ಸಮುದಾಯದಲ್ಲಿ ರಶ್ಮಿಕಾ ಮಂದಣ್ಣ ಅವರು ಒನ್ ಅಂಡ್ ಓನ್ಲಿ ಒಬ್ರೇ ಆಕ್ಟರ್ ಅಂತೆ. ಐ ಮೀನ್ ಅದನ್ನ ನೋಡಿ ಸರ್, ಅದನ್ನ ಹೇಳಿದ ತಕ್ಷಣ ನಿಜ ಆಗಲ್ಲ ಅಂತ ಸ್ಟೇಟ್ಮೆಂಟ್ಸ್. ಅದನ್ನ ಇಷ್ಟು ಸೀರಿಯಸ್ ಆಗಿ ತಗೊಳ್ಳೋದು ಬೇಡ. ಒಂದ್ ಕಿವಿನ ತಗೊಂಡು ಇನ್ನೊಂದ್ ಕಿವಿಯಿಂದ ಬಿಡ್ಬೇಕು ಅಷ್ಟೇ. ಇವಾಗ ನೋಡಿ, ರಾಹುಲ್ ಗಾಂಧಿ ಅವ್ರು ಏನೇನೋ ಹೇಳ್ತಾರೆ ಸ್ಟೇಟ್ಮೆಂಟ್ಸ್, ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡು ನಾವು ರಿಯಾಕ್ಟ್ ಮಾಡಿದ್ರೆ ಅದು ಹೆಂಗಿರುತ್ತೆ? So we should just ignore. It's okay, she's doing well for herself. I wish her all the best. ನಿಧಿ ಸುಬ್ಬಯ್ಯ ಅವರೇ, ನೀವು ಪಂಚರಂಗಿ ಸಿನಿಮಾದಲ್ಲಿ ಬಹಳಷ್ಟು ಹೆಸರನ್ನ ಮಾಡಿದ್ರಿ, ಅನೇಕ ಸಿನಿಮಾಗಳಲ್ಲಿ ಹೆಸರನ್ನ ಮಾಡಿದ್ರಿ, ಬಿಗ್ ಬಾಸ್ ಹೋಗಿದ್ರಿ. ನೀವು ಇಡೀ ರಾಜ್ಯದ ಕನ್ನಡಿಗರಿಗೆ ಗೊತ್ತಿದೆ ನೀವೊಬ್ರು ಕೊಡವ ಸಮುದಾಯ